ನೋಡಿ, ಈ ಸಮೀಕ್ಷೆ ವಿಚಾರವಾಗಿ ಕಳ್ಳಾಟ ಆಗ್ತಾ ಇದ್ದಿದ್ದು, ಕಳ್ಳಾಟ ಮಾಡ್ತಾ ಇದ್ದಿದ್ದು ಬಿಬಿಎಂಪಿ. ಆ ಸುದ್ದಿಯನ್ನ ನಿನ್ನೆ ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಲೂ ಕೂಡ ಮಾಡ್ತಾ ಇದ್ವಿ. ಜಾತಿ ಸಮೀಕ್ಷೆಯ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಮತ್ತೊಂದು ಇದು. ಯಾರೆಲ್ಲ ಸತ್ಯ ಹೇಳಿದ್ರು ಅವರಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರಂತೆ. ರಾತ್ರೋರಾತ್ರಿ ಮನೆಗಳಿಗೆ ಬಂದಂತ ಬಿಬಿಎಂಪಿ ಪ್ರತಿನಿಧಿಗಳು ಸಮೀಕ್ಷೆ ನಡೆದಿದೆ ಅಂತೇಳಿ ಸ್ಟಿಕ್ಕರ್ ಅನ್ನು ಅಂಟಿಸಿ ಎಸ್ಕೇಪ್ ಆಗಿದ್ರು. ಆ ವಿಡಿಯೋ ಹಂಚಿಕೊಂಡಿದ್ದಂತ ಇಟ್ಮಾಡು ನಿವಾಸಿಗಳು ಈ ವಿಡಿಯೋವನ್ನ ಹಂಚಿಕೊಂಡಿದ್ದಕ್ಕೆ ಇಟ್ಮಾಡು ನಿವಾಸಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿಯನ್ನ ಹಾಕಿದ್ದಾರಂತೆ. ನಿಮ್ಮ ವಿರುದ್ಧ ದೂರನ್ನ ಕೊಡ್ತೀವಿ ಅಂತೇಳಿ ಆವಾಜ್ ಹಾಕಿದ್ದಾರಂತೆ. ಸುಮ್ಮನೆ ಬಂದು ಎಲ್ಲಾದ್ರೂ ನಟಿಸ್ಬಿಟ್ಟು ಹೋಗೋದಲ್ಲ. ಯಾಕೆ ಅನ್ಸಿರ್ಲಿಲ್ಲ? ಯಾಕೆ ಅನ್ಸಿಲ್ಲ? ಎಲ್ಲಾದ್ರೂ ಅನ್ಸಿದೀವಲ್ವಾ? ಅನ್ಸಿದೀರಾ? ಕೆಳಗಡೆನೂ ಅನ್ಸಿದೀರಾ? ಬನ್ನಿ, ಎಲ್ಲಾ ಕಡೆನೂ ಬನ್ನಿ, ಎಲ್ಲಾರ ಹತ್ರ ಕಳಿಸ್ತೀನಿ ಬನ್ನಿ. ಈಗ ನಿಮಗೆ ಹೇಳ್ತೀನಿ ಕೇಳಿ. ಈಗ ಹೌದು ಮೇಡಮ್, ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತಾ ಇದೀನಿ. ಏನಂತ ಗೊತ್ತಾ? ಮಕ್ಕಳ ಆಯೋಗಕ್ಕೂ ಕಂಪ್ಲೇಂಟ್ ಆಗ್ತಾ ಇದೀನಿ, ಹೊರಗಾಗ್ತಾ ಇದೀನಿ. ಇದನ್ನ ಪಿಕ್ಚರ್ ನಮ್ಮ ಹತ್ರ. ಬನ್ನಿ, ರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ, ಕೇಳಿಸಿ. ಯಾರೋ ಬಂದು ಹೇಳೋದಲ್ಲ, ರೋಡಲ್ಲಿ ಕೇಳಿಸಿ, ಬಂದ್ ಕೇಳಿಸಿ. ಯಾಕೆ ಎಷ್ಟು ತೆಗಿದ್ದಾರೆ ಸರ್? ಇಲ್ಲಲ್ಲ, ನಮ್ ರೋಡಲ್ಲಿ ಏನು ಕೇಳ್ತೀರಾ? ಅಂಟಿಸ್ಬಿಟ್ಟು ಹೋಗ್ತಿದ್ರು. ನಾನು ಜರ್ನಲಿಸ್ಟು, ಇರೀರಿ, ನಾನು ಮೀಡಿಯಾದವರು, ಜರ್ನಲಿಸ್ಟು. ಬನ್ನಿ, ಕೆಳಗಡೆ ಬನ್ನಿ, ಹೇಳ್ತೀನಿ. ನೋಡ್ಕೊಂಡು ಹೋಗ್ತೀನಿ, ಫೋಟೋ ಹೊಡ್ಕೊಂಡು ಹೋಗ್ತಿದ್ದಾರೆ. ಕೊಟ್ಟಿ ಸರ್ಕಾರದಿಂದ ಲಾಸ್ ಆಗ್ತಿದೆ ಅಂತದ್ರಲ್ಲಿ ಸುಮ್ಮನೆ ಬಂದು ಅಂಟಿಸ್ಬಿಟ್ಟು ಹೋಗ್ತಿದ್ದೀರಾ? ಯಾಕೆ ಅಂಟಿಸ್ತಿದ್ದೀರಾ ಅಂತ ಕೇಳಿದೆ. ಏನು ಕೇಳ್ತೀರಾ ನೀವು? ನಾನು ಬಂದು ಮೀಡಿಯಾದವನು. ಅವ್ರು ಎಲ್ಲೂ ಕೇಳಿದ್ರು. ನಮ್ಮ ಮನೆ ಎದುರುಗಡೆ ಮನೆಯವರು ಎಲ್ಲಾದ್ರೂ ವಿಡಿಯೋ ಮಾಡಿದೀನಿ ನಾನು. ಯಾರ ಹತ್ರನೂ ಒಬ್ಬರ ಹತ್ರನೂ ಕೇಳಿಲ್ಲ ಅವರು. ಅದನ್ನ ನಾನು ವಿಡಿಯೋ ಮಾಡಿದೀನಿ, ಇಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ಇವ್ರು ಬಂದು ಮನೆ ಬಾಗಿಲಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರೆ, ನಮ್ಮ ಮನೆ ಬಾಗಿಲಲ್ಲಿ ಬಂದು ನನ್ನ ಹೆಂಡತಿ ಬೈಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಪೊಲೀಸ್ ಬರ್ತಿದೆ, ಕಂಪ್ಲೇಂಟ್ ಮಾಡೋಣ. ಬೇಡ, ಈಗ ಬಂದು ಗಲಾಟೆ ಮಾಡ್ತಿದ್ದೀರಲ್ವಾ? ಮನೆ ಬಾಗಿಲಲ್ಲಿ ಬಂದು ಕಿಚ್ಚಾಡೋಂಥದ್ದು ಏನಿಲ್ಲ. ಈಗ ನಮ್ಮ ಮನೆ ಬಂದಿಲ್ಲ, ಕಿಚ್ಚಾಡ್ತಾ ಇರೋಂಥದ್ದು ಏನಿಲ್ಲ. ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇರೋದಲ್ಲ. ಬನ್ನಿ, ರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ. ನೋಡಿ, ಈ ಸಮೀಕ್ಷೆಯ ವಿಚಾರವಾಗಿ ಕಳ್ಳಾಟ ಆಗ್ತಾ ಇದ್ದಿದ್ದು, ಕಳ್ಳಾಟ ಮಾಡ್ತಾ ಇದ್ದಿದ್ದು ಬಿಬಿಎಂಪಿ. ಆ ಸುದ್ದಿಯನ್ನ ನಿನ್ನೆ ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಲೂ ಕೂಡ ಮಾಡ್ತಾ ಇದ್ವಿ. ಜಾತಿ ಸಮೀಕ್ಷೆಯ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಮತ್ತೊಂದು ಇದು. ಯಾರೆಲ್ಲ ಸತ್ಯ ಹೇಳಿದ್ರು ಅವರಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರಂತೆ. ರಾತ್ರೋರಾತ್ರಿ ಮನೆಗಳಿಗೆ ಬಂದಂತ ಬಿಬಿಎಂಪಿ ಪ್ರತಿನಿಧಿಗಳು ಸಮೀಕ್ಷೆ ನಡೆದಿದೆ ಅಂತೇಳಿ ಸ್ಟಿಕ್ಕರ್ ಅನ್ನು ಅಂಟಿಸಿ ಎಸ್ಕೇಪ್ ಆಗಿದ್ರು. ಆ ವಿಡಿಯೋ ಹಂಚಿಕೊಂಡಿದ್ದಂತ ಇಟ್ಮಾಡು ನಿವಾಸಿಗಳು ಈ ವಿಡಿಯೋವನ್ನ ಹಂಚಿಕೊಂಡಿದ್ದಕ್ಕೆ ಇಟ್ಮಾಡು ನಿವಾಸಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿಯನ್ನ ಹಾಕಿದ್ದಾರಂತೆ. ನಿಮ್ಮ ವಿರುದ್ಧ ದೂರನ್ನ ಕೊಡ್ತೀವಿ ಅಂತೇಳಿ ಆವಾಜ್ ಹಾಕಿದ್ದಾರಂತೆ. ನಾನು ಜರ್ನಲಿಸ್ಟು. ಸುಮ್ಮನೆ ಬಂದು ಎಲ್ಲಾದ್ರೂ ನಟಿಸ್ಬಿಟ್ಟು ಹೋಗೋದಲ್ಲ. ಮನೆ ಬಾಗಿಲು ಬಂದು ಯಾಕೆ ಅನ್ಸಿರ್ಲಿಲ್ಲ? ಯಾಕೆ ಅನ್ಸಿಲ್ಲ? ಎಲ್ಲಾದ್ರೂ ಅನ್ಸಿದೀವಲ್ವಾ? ಅನ್ಸಿದೀರಾ? ಕೆಳಗಡೆನೂ ಅನ್ಸಿದೀರಾ? ಬನ್ನಿ, ಎಲ್ಲಾ ಕಡೆನೂ ಬನ್ನಿ, ಎಲ್ಲಾರ ಹತ್ರ ಕಳಿಸ್ತೀನಿ ಬನ್ನಿ. ಈಗ ನಿಮಗೆ ಹೇಳ್ತೀನಿ ಕೇಳಿ. ಈಗ ಹೌದು ಮೇಡಮ್, ಈಗ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗ್ತಾ ಇದೀನಿ. ಏನಂತ ಗೊತ್ತಾ? ಮಕ್ಕಳ ಆಯೋಗಕ್ಕೂ ಕಂಪ್ಲೇಂಟ್ ಆಗ್ತಾ ಇದೀನಿ, ಹೊರಗಾಗ್ತಾ ಇದೀನಿ. ಇದನ್ನ ಪಿಕ್ಚರ್ ನಮ್ಮ ಹತ್ರ. ಬನ್ನಿ, ರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ, ಕೇಳಿಸಿ. ಯಾರೋ ಬಂದು ಹೇಳೋದಲ್ಲ, ರೋಡಲ್ಲಿ ಕೇಳಿಸಿ, ಬಂದ್ ಕೇಳಿಸಿ. ಯಾಕೆ ಎಷ್ಟು ತೆಗಿದ್ದಾರೆ ಸರ್? ಇಲ್ಲಲ್ಲ, ನಮ್ ರೋಡಲ್ಲಿ ಏನು ಕೇಳ್ತೀರಾ? ಅಂಟಿಸ್ಬಿಟ್ಟು ಹೋಗ್ತಿದ್ರು. ನಾನು ಜರ್ನಲಿಸ್ಟು, ಇರೀರಿ, ನಾನು ಮೀಡಿಯಾದವರು, ಜರ್ನಲಿಸ್ಟು. ಬನ್ನಿ, ಕೆಳಗಡೆ ಬನ್ನಿ, ಹೇಳ್ತೀನಿ. ನೋಡ್ಕೊಂಡು ಹೋಗ್ತೀನಿ, ಫೋಟೋ ಹೊಡ್ಕೊಂಡು ಹೋಗ್ತಿದ್ದಾರೆ. ಕೊಟ್ಟಿ ಸರ್ಕಾರದಿಂದ ಲಾಸ್ ಆಗ್ತಿದೆ ಅಂತದ್ರಲ್ಲಿ ಸುಮ್ಮನೆ ಬಂದು ಅಂಟಿಸ್ಬಿಟ್ಟು ಹೋಗ್ತಿದ್ದೀರಾ? ಯಾಕೆ ಅಂಟಿಸ್ತಿದ್ದೀರಾ ಅಂತ ಕೇಳಿದೆ. ಏನು ಕೇಳ್ತೀರಾ ನೀವು? ನಾನು ಬಂದು ಮೀಡಿಯಾದವನು. ಅವ್ರು ಎಲ್ಲೂ ಕೇಳಿದ್ರು. ನಮ್ಮ ಮನೆ ಎದುರುಗಡೆ ಮನೆಯವರು ಎಲ್ಲಾದ್ರೂ ವಿಡಿಯೋ ಮಾಡಿದೀನಿ ನಾನು. ಯಾರ ಹತ್ರನೂ ಒಬ್ಬರ ಹತ್ರನೂ ಕೇಳಿಲ್ಲ ಅವರು. ಅದನ್ನ ನಾನು ವಿಡಿಯೋ ಮಾಡಿದೀನಿ, ಇರೀರಿ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ಇವ್ರು ಬಂದು ಮನೆ ಬಾಗಿಲಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರೆ,
ನಮ್ಮನೆ ಬಾಗಿಲಲ್ಲಿ ಬಂದು ನನ್ನ ಹೆಂಡತಿ ಬೈಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಇರಿ ಪೊಲೀಸ್ ಬರ್ತಿದೆ, ಕಂಪ್ಲೇಂಟ್ ಮಾಡೋಣ. ಬೇಡ ಬೇಡ, ಈಗ ಬಂದು ಗಲಾಟೆ ಮಾಡ್ತಿದ್ದೀರಲ್ವಾ, ಮನೆ ಬಾಗಿಲಲ್ಲಿ ಬಂದು ಕಿಚ್ಚಾಡೋಂಥದ್ದು ಏನಿಲ್ಲ. ಈಗ ನಮ್ಮನೆ ಬಂದು ಬನ್ನಿ, ಕಿಚ್ಚಾಡ್ತಾ ಇರೋಂಥದ್ದು ಏನಿಲ್ಲ. ಅದು ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇರೋದಲ್ಲ. ಬನ್ನಿ, ಅರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ. ನೋಡಿ, ಈ ಸಮೀಕ್ಷೆಯ ವಿಚಾರವಾಗಿ ಕಲ್ಲಾಟ ಆಗ್ತಾ ಇದ್ದಿದ್ದು, ಕಲ್ಲಾಟ ಮಾಡ್ತಾ ಇದ್ದಿದ್ದು ಬಿಬಿಎಂಪಿ. ಆ ಸುದ್ದಿಯನ್ನ ನಿನ್ನೆ ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಈಗಲೂ ಕೂಡ ಮಾಡ್ತಾ ಇದ್ವಿ. ಜಾತಿ ಸಮೀಕ್ಷೆಯ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಮತ್ತೊಂದು ಇದು. ಯಾರೆಲ್ಲ ಸತ್ಯ ಹೇಳಿದ್ರು ಅವರಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರಂತೆ. ರಾತ್ರೋರಾತ್ರಿ ಮನೆಗಳಿಗೆ ಬಂದಿದಂತ ಬಿಬಿಎಂಪಿ ಪ್ರತಿನಿಧಿಗಳು ಸಮೀಕ್ಷೆ ನಡೆದಿದೆ ಅಂತೇಳಿ ಸ್ಟಿಕ್ಕರ್ ಅನ್ನು ಅಂಟಿಸಿ ಎಸ್ಕೇಪ್ ಆಗಿದ್ರು. ಆ ವಿಡಿಯೋ ಹಂಚಿಕೊಂಡಿದ್ದಂತ ಇಟ್ಮಾಡು ನಿವಾಸಿಗಳು ಈ ವಿಡಿಯೋವನ್ನ ಹಂಚಿಕೊಂಡಿದ್ದಕ್ಕೆ ಇಟ್ಮಾಡು ನಿವಾಸಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿಯನ್ನ ಹಾಕಿದ್ದಾರಂತೆ. ನಿಮ್ಮ ವಿರುದ್ಧ ದೂರನ್ನ ಕೊಡ್ತೀವಿ ಅಂತೇಳಿ ಆವಾಜ್ ಹಾಕಿದ್ದಾರಂತೆ. ನಾನು ಜರ್ನಲಿಸ್ಟ್, ಸುಮ್ಮನೆ ಬಂದು ಎಲ್ಲಾದ್ರೂ ನಟಿಸ್ಬಿಟ್ಟು ಹೋಗೋದಲ್ಲ. ಒಂದು ಮನೇಲಿ ಬಂದು ಯಾಕೆ ಅನ್ಸಿರ್ಲಿಲ್ಲ? ಅನ್ಸಿರ್ಲಿಲ್ವಾ? ಯಾಕೆ ಅನ್ಸಿಲ್ಲ? ಎಲ್ಲರಿಗೂ ಅನ್ಸಿದೀವಲ್ವಾ? ಅನ್ಸಿದ್ದೀರಾ? ಕೆಳಗಡೆನೂ ಅನ್ಸಿದ್ದೀರಾ? ಬನ್ನಿ, ಎಲ್ಲ ಕಡೆನೂ ಬನ್ನಿ, ಎಲ್ಲಾರ ಹತ್ರ ಕಳಿಸ್ತೀನಿ ಬನ್ನಿ. ಈಗ ನಿಮಗೆ ಹೇಳ್ತೀನಿ ಕೇಳಿ. ಈಗ ಹೌದು ಮೇಡಮ್, ಈಗ ನಿಮ್ಮ ಕಂಪ್ಲೇಂಟ್ ಆಗ್ತಾ ಇದೀನಿ. ಏನಂತ ಗೊತ್ತಾ? ಮಕ್ಕಳ ಆಯೋಗಕ್ಕೆ ಕಂಪ್ಲೇಂಟ್ ಆಗ್ತಾ ಇದೀನಿ, ಬರ್ದಾಗ್ತಾ ಇದೀನಿ. ಇದನ್ನ ಕಿಚ್ಚೋದಲ್ಲ ನಮ್ಮ ಹತ್ರ. ಬನ್ನಿ, ಅರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ. ಕೇಳಿಸಿ, ಯಾರಿಗೋ ಬಂದು ಹೇಳೋದಲ್ಲ, ರೋಡಲ್ಲಿ ಕೇಳಿಸಿ, ಬಂದ್ ಕೇಳಿಸಿ. ಯಾಕೆ ಎಷ್ಟು ತೆಗಿದ್ದಾರೆ ಸರ್? ಇಲ್ಲಲ್ಲ, ನಮ್ ರೋಡಲ್ಲಿ ಏನು ಕೇಳ್ತೀರಾ? ಅಂಟಿಸ್ಬಿಟ್ಟು ಹೋಗ್ತಿದ್ರು. ನಾನು ಜರ್ನಲಿಸ್ಟು, ಹೇಳಿದೆ, ನಾನು ಮೀಡಿಯಾದವರು, ಜರ್ನಲಿಸ್ಟು. ಬನ್ನಿ, ಕೆಳಗಡೆ ಬನ್ನಿ, ಹೇಳ್ತೀನಿ. ನೋಡ್ಕೊಂಡು ಹೋಗ್ತೀನಿ, ಫೋಟೋ ಹೊಡ್ಕೊಂಡು ಹೋಗ್ತಿದ್ದಾರೆ. ಕೊಟ್ಟಿ ಸರ್ಕಾರದಿಂದ ಲಾಸ್ ಆಗ್ತಿದೆ ಅಂತದ್ರಲ್ಲಿ ಸುಮ್ಮನೆ ಬಂದು ಅಂಟಿಸ್ಬಿಟ್ಟು ಹೋಗ್ತಿದ್ದೀರಾ? ಯಾಕೆ ಅಂಟಿಸ್ತಿದ್ದೀರಾ ಅಂತ ಕೇಳಿದೆ. ಏನು ಕೇಳ್ತೀರಾ ನೀವು? ನಾನು ಬಂದು ಮೀಡಿಯಾದವನು. ಅವ್ರು ಎಲ್ಲೂ ಕೇಳಿದ್ರು. ನಮ್ಮ ಮನೆ ಎದುರುಗಡೆ ಮನೆಯವರು ಎಲ್ಲದೂ ವಿಡಿಯೋ ಮಾಡಿದೀನಿ ನಾನು. ಯಾರ ಹತ್ರನೂ ಒಬ್ಬರ ಹತ್ರನೂ ಕೇಳಿಲ್ಲ ಅವರು. ಅದನ್ನ ನಾನು ವಿಡಿಯೋ ಮಾಡಿದೀನಿ. ಇರಿ, ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಂದ್ಬಿಟ್ಟು ಇವ್ರು ಬಂದು ಮನೆ ಬಾಗಿಲಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರೆ, ನಮ್ಮನೆ ಬಾಗಿಲಲ್ಲಿ ಬಂದು ನನ್ನ ಹೆಂಡತಿ ಬೈಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ. ಇರಿ ಪೊಲೀಸ್ ಬರ್ತಿದೆ, ಕಂಪ್ಲೇಂಟ್ ಮಾಡೋಣ. ಬೇಡ ಬೇಡ, ಈಗ ಬಂದು ಗಲಾಟೆ ಮಾಡ್ತಿದ್ದೀರಲ್ವಾ, ಮನೆ ಬಾಗಿಲಲ್ಲಿ ಬಂದು ಕಿಚ್ಚಾಡೋಂಥದ್ದು ಏನಿಲ್ಲ. ಈಗ ನಮ್ಮನೆ ಬಂದು ಬನ್ನಿ, ಕಿಚ್ಚಾಡ್ತಾ ಇರೋಂಥದ್ದು ಏನಿಲ್ಲ. ಅದು ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇರೋದಲ್ಲ. ಬನ್ನಿ, ಅರೋಡಲ್ಲಿ ಯಾರ್ದಾರು ಕೇಳಿಸ್ ಬನ್ನಿ. ನೋಡಿ, ಈ ಸಮೀಕ್ಷೆಯ ವಿಚಾರವಾಗಿ ಕಲ್ಲಾಟ ಆಗ್ತಾ ಇದ್ದಿದ್ದು, ಕಲ್ಲಾಟ ಮಾಡ್ತಾ ಇದ್ದಿದ್ದು ಬಿಬಿಎಂಪಿ. ಆ ಸುದ್ದಿಯನ್ನ ನಿನ್ನೆ ಬೆಳಗ್ಗೆಯಿಂದ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಈಗಲೂ ಕೂಡ ಮಾಡ್ತಾ ಇದ್ವಿ. ಜಾತಿ ಸಮೀಕ್ಷೆಯ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಮತ್ತೊಂದು ಇದು. ಯಾರೆಲ್ಲ ಸತ್ಯ ಹೇಳಿದ್ರು ಅವರಿಗೆ ಬಿಬಿಎಂಪಿ